ಮೈಸೂರು ದಸರಾ 2024ಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಅಂದ್ರೆ ಇವತ್ತಿನ ನೋಡೋದಾದ್ರೆ ಇನ್ನು ಏನು ಒಂದು 10 ದಿನ 5 ದಿನ ಬಾಕಿ ಇರುವಂಥದ್ದು. ಈ ಒಂದು ಸಮಯದಲ್ಲಿ ನಮ್ಮ ಮೈಸೂರು ದಸರಾ ಅಂತ ಹೇಳಿದ್ರೆ ಅಕ್ಕಪಕ್ಕ ರಾಜ್ಯದವರು ಅಥವಾ ಅಕ್ಕಪಕ್ಕ ಊರದವರು ಅಷ್ಟೇ ಬರೋದಿಲ್ಲ. ಇಂಟರ್ನ್ಯಾಷನಲ್ ಅಂದ್ರೆ ಪ್ರಪಂಚದಾದ್ಯಂತ ಬಹಳಷ್ಟು ಟೂರಿಸ್ಟ್ಗಳು ಪ್ಲೇಸ್ಗಳನ್ನ ನೋಡ್ಲಿಕ್ಕೆ ಬರ್ತಾರೆ, ದಸರಾವನ್ನ ನೋಡ್ಲಿಕ್ಕೆ ಬರ್ತಾರೆ. ಅದೇ ರೀತಿಯಲ್ಲಿ ಬೃಂದಾವನವನ್ನ ಕೂಡ ನೋಡ್ಲಿಕ್ಕೆ ಬಹಳಷ್ಟು ಪ್ರವಾಸಿಗರು ಬರುವಂಥದ್ದು. ಅಂದ್ರೆ ಫಾರಿನ್ ಇಂದ ಆಗಿರ್ಬೋದು, ಮತ್ತೊಂದು ಕಡೆಯಿಂದ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಹಳಷ್ಟು ಜನರು ಬೃಂದಾವನಗೆ ಆಗಮಿಸ್ತಾರೆ. ಯಾಕೆ ಆಗಮಿಸ್ತಾರೆ? ಆ ಒಂದು ಸ್ಥಳವನ್ನ ಎಂಜಾಯ್ ಮಾಡಬೇಕು, ನೋಡ್ಬೇಕು, ಆ ಪ್ರಕೃತಿಯನ್ನ ಸವಿಬೇಕು ಅಂತ. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಎಲ್ಲಾ ಕಡೆ ನೋಡಿದ್ರು ಕೂಡ ಕಸ 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 ಕಸ, ಇಷ್ಟು ಬಿಟ್ರೆ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಂಡಳಿಯವರು ಅನ್ನೋದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ನೀವು ಎತ್ತ ನೋಡಿದ್ರು ಕೂಡ ಬರೀ ಕಾಣಿಸ್ತಾ ಇರೋದು ಕಸ, ಪ್ಲಾಸ್ಟಿಕ್ಗಳು ಕಾಣಿಸ್ತಾ ಇದೆ. ಇನ್ನು ಒಳಗಡೆ ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀವಿ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ಲಾಸ್ಟಿಕ್ ಆಗಿದೆ ಅಂತ. ಬಟ್ ಆದರೆ ನನ್ನ ಪ್ರಶ್ನೆ ಅಂತ ಹೇಳ್ತಾ ಇರುವಂಥದ್ದು, ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? ಒಂದು ವಾರ ಬಾಕಿ ಇದೆ ದಸರಾಗೆ, ಆದರೆ ಒಂದು ಸ್ವಚ್ಛತಾ ಕಾರ್ಯ ಕೂಡ ಇಲ್ಲಿ ನಡೀತಾ ಇಲ್ಲ. ಇವತ್ತು ಯಾವುದು ಸೊಪ್ಪನ್ನು ಕತ್ತರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಸವನ್ನು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಒಳಗಡೆ ಕೆಲಸಗಾರರನ್ನ ನಾವು ಕೇಳಿದಾಗ ಹೇಳಿದಂತು ಕೆಲವರು ಹೇಳ್ತಾರೆ ಪ್ರತಿದಿನ ಒಂದು ಕ್ಲೀನ್ ಮಾಡ್ತೀವಿ ಅಂತ. ಪ್ರತಿದಿನ ಒಂದು ಕ್ಲೀನ್ ಮಾಡೋದಾದ್ರೆ ಹೇಗೆ ಅಷ್ಟು ಕಸ ಬಂತು? ಅದೆಲ್ಲವೂ ಕೂಡ ಹಳೆ ಕಸಗಳು, ಆ ನೀರಿನಲ್ಲಿರುವಂಥ ಪ್ಲಾಸ್ಟಿಕ್ ಬಾಟಲ್ಗಳು. ನಮ್ಮ ಮೈಸೂರು ಅಂತ ಹೇಳಿದ್ರೆ ಹೇಳ್ಕೊಳ್ಳಿಕ್ಕೆ ಮಾತ್ರ ಸ್ವಚ್ಛ ನಗರಿ ಮೈಸೂರು ಅಂತ ಬಹಳಷ್ಟು ಬಾರಿ ಅವಾರ್ಡ್ಗಳನ್ನ ತೆಗೆದುಕೊಂಡಿದ್ದೀವಿ. ಯಾರಾದರೂ ಬಂದು ಈ ಪ್ಲೇಸನ್ನು ನೋಡಿದ್ರೆ ದುಡ್ಡು ಕೊಟ್ಟು ಏನಾದರೂ ಅವಾರ್ಡ್ ತೊಗೊಂಡಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ಮಟ್ಟಕ್ಕೆ ಇಲ್ಲಿ ಪರಿಸ್ಥಿತಿ ಉಂಟಾಗಿದೆ. ದಿನನಿತ್ಯ ಇಲ್ಲಿ ದಸರಾ ಸಮಯ ಅಂದ ತಕ್ಷಣ ಬರೀ ಪ್ರವಾಸಿಗರು ಬರೋದಿಲ್ಲ, ದಿನನಿತ್ಯ ಪ್ರವಾಸಿಗರು ಬರ್ತಾನೆ ಇರ್ತಾರೆ, ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡ್ತಾರೆ. ಇನ್ನು ಟಿಕೆಟ್ ಬೇರೆ ಇಟ್ಟಿರುವಂಥದ್ದು 50 ರೂಪಾಯಿ 100 ರೂಪಾಯಿ ಈ ರೀತಿಯಾಗಿ ಟಿಕೆಟನ್ನು ಇಟ್ಟಿದ್ದಾರೆ. ಈ ಟಿಕೆಟ್ ದರವನ್ನು ಏನು ಮಾಡ್ತಾ ಇದ್ದಾರೆ? ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಆ ದುಡ್ಡು? ಒಂದು ಮೇಂಟೈನ್ ಮಾಡಿಲ್ಲ, ಕಸ ಎತ್ತಿಸುವ ಕೆಲಸವನ್ನ ಮಾಡಿಲ್ಲ. ಎಲ್ಲರೂ ನೀವು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀರಾ? ಈ ಬಾರಿ ಒಂದು ದೊಡ್ಡದಾಗಿ ಭಾಷಣವನ್ನ ಮಾಡಿದ್ದೀರಾ, ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನ ಮಾಡ್ತೀವಿ ಅಂತ. ಇರೋಬರ ಪ್ಲಾಸ್ಟಿಕ್ ಎಲ್ಲ ಕೂಡ ಇದ್ರೊಳಗಡೆ ಇದೆ ಅಂತ ಹೇಳಿದ್ರೆ ಹೇಗೆ ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ತೀರಾ? ಹೇಗೆ ಆಚೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬಂದವ್ರ ಮುಂದೆ ಯಾವ ರೀತಿಯಾಗಿ ನಮ್ಮ ಮೈಸೂರು ಹಾಳಾಗುತ್ತೆ? ಯಾವ ರೀತಿಯಾಗಿ ಹೆಮ್ಮೆ ಮೈಸೂರು ಆ ಒಂದು ಹೆಸರನ್ನ ಹಾಳು ಮಾಡ್ಲಿಕ್ಕೆ ಏನಾದರೂ ಹೊರಟಿದ್ದೀರಾ ಅನ್ನೋದು ನನ್ನ ಪ್ರಶ್ನೆಯಾಗಿರುವಂಥದ್ದು. ಯಾಕೆಂದ್ರೆ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು. ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ, ಹಳೆ ಕಸಗಳೆಲ್ಲವೂ ಕೂಡ ಅಲ್ಲೇ ಬಿತ್ತಿದೆ, ಅದು ತೆಗೆಸೋ ಕೆಲಸವನ್ನ ಕೂಡ ಮಾಡಿಲ್ಲ, ಒಂದು ಕ್ಲೀನ್ ಮಾಡಿಸೋ ಕೆಲಸವನ್ನ ಮಾಡಿಲ್ಲ. ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ನಮ್ಮ ಮೈಸೂರನ್ನೋ ಹೆಸರು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಬಹಳಷ್ಟು ಬೇಸರವನ್ನ ತರ್ತಾ ಇದೆ. ಗೊತ್ತಾಗ್ತಾ ಇಲ್ಲ ಜಿಲ್ಲಾಡಳಿತ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಮತ್ತೊಬ್ಬರಾಗಲಿ ಯಾಕೆ ಈ ಬಗ್ಗೆ ಕ್ರಮವನ್ನ ಈವರೆಗೂ ಕೂಡ ಕೈಗೊಂಡಿಲ್ಲ. ದಿನ ಬರ್ತಾರೆ ಟೂರಿಸ್ಟ್ಗಳು, ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು? ಟಿಕೆಟ್ ದರವನ್ನು ಇಟ್ಟಿರ್ತೀರ, ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇವತ್ತು ಬರೀ ಕಸ ಮುಕ್ತ ಕಸನೇ ತುಂಬಿಕೊಂಡಿದೆ ಬೃಂದಾವನ ಒಳಗಡೆ ಎಲ್ಲ ಕೂಡ ನಾವು ನೋಡಿದ್ರೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗ್ತಾ ಇದೆ. ನನ್ನ ಪ್ರಶ್ನೆ ಬರ್ತಾ ಇರುವಂಥದ್ದು, ಮೈಸೂರು ಅನ್ನೋ ಹೆಸರನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಾ ಅಧಿಕಾರಿಗಳೇ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಸ್ವಚ್ಛ ನಗರಿ, ಪ್ಲಾಸ್ಟಿಕ್ ಮುಕ್ತ ಮೈಸೂರು ಎಲ್ಲಿ ಮಾಡಿದ್ದೀರಾ? ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನು ನೀವು ನೋಡಿದ್ದೀರಾ? ಈ ಒಂದು ಸ್ಥಳವನ್ನು ಯಾವ ಮಟ್ಟಕ್ಕೆ ಹಾಕಿದ್ದೀರಾ? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಷ್ಟಪಟ್ಟು ಕಟ್ಟಿದಂಥ ಡ್ಯಾಮ್ ಆಗಿರುವಂಥದ್ದು. ಇಡೀ ಪ್ರಪಂಚಾದ್ಯಂತ ಒಂದು ಇಂಜಿನಿಯರ್ ಆ ಕೌಶಲ್ಯಗಳನ್ನು ಬಳಸ್ಕೊಂಡು ಕಟ್ಟಿದ ಡ್ಯಾಮ್ ಆಗಿದೆ, ಒಂದು ಪ್ಲೇಸ್ ಆಗಿದೆ. ಇಂಥ ಒಂದು ಗೌರವ ಇರುವಂಥ ಪ್ಲೇಸ್ನ ನೀವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಮೇಂಟೈನ್ ಆದರೂ ಮಾಡ್ತಾ ಇದ್ದೀರಾ? ನೀವು ಮೇಂಟೈನ್ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಉಂಟಾಗ್ತಾ ಇತ್ತಾ? ನಾನು ಕಣ್ಣಾರೆ ಕಂಡದನ್ನು ನೋಡೋದಾದರೆ ಹೆಚ್ಚಕ್ಕೂ ಕೂಡ ಇಲ್ಲಿ ಯಾವುದು ಮೇಂಟೆನೆನ್ಸ್ ಸಹಿತಾ ಇಲ್ಲ. ಆ ಟಿಕೆಟ್ ಬರೋ ದುಡ್ಡು ಕೂಡ ಏನು ಮಾಡ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ. ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಂಡಳಿಯವರು ಕೈ ಕೊಟ್ಟು ಕುಳಿತುಕೊಂಡಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಆಚೆ ನೋಡು ಕಸ, ಒಳಗಡೆ ನೋಡು ಕಸ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಮುಕ್ತ ಮಾಡಕ್ಕೆ ಹೊರಟಿಲ್ಲ, ಪ್ಲಾಸ್ಟಿಕ್ ಮಯ ಮಾಡ್ಲಿಕ್ಕೆ ಹೊರಟಿದ್ದಾರಾ ಅನ್ನೋದು ನನ್ನ ಒಂದು ಉತ್ತರ ಆಗಿರುವಂಥದ್ದು.
ಮೈಸೂರು ದಸರಾ 2024ಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತದ್ದು. ಅಂದ್ರೆ ಇವತ್ತಿನ ನೋಡೋದಾದ್ರೆ ಇನ್ನೇನು ಒಂದು 10 ದಿನ 5 ದಿನ ಬಾಕಿ ಇರುವಂತದ್ದು. ಈ ಒಂದು ಸಮಯದಲ್ಲಿ ನಮ್ಮ ಮೈಸೂರು ದಸರಾ ಅಂತ ಹೇಳಿದ್ರೆ ಅಕ್ಕಪಕ್ಕ ರಾಜ್ಯದವರು ಅಥವಾ ಅಕ್ಕಪಕ್ಕ ಊರದವರು ಅಷ್ಟೇ ಬರೋದಿಲ್ಲ. ಇಂಟರ್ನ್ಯಾಷನಲ್ ಅಂದ್ರೆ ಪ್ರಪಂಚದಾದ್ಯಂತ ಬಹಳಷ್ಟು ಟೂರಿಸ್ಟ್ಗಳು ಪ್ಲೇಸ್ಗಳನ್ನ ನೋಡ್ಲಿಕ್ಕೆ ಬರ್ತಾರೆ, ದಸರಾವನ್ನ ನೋಡ್ಲಿಕ್ಕೆ ಬರ್ತಾರೆ. ಅದೇ ರೀತಿಯಲ್ಲಿ ಬೃಂದಾವನವನ್ನ ಕೂಡ ನೋಡ್ಲಿಕ್ಕೆ ಬಹಳಷ್ಟು ಪ್ರವಾಸಿಗರು ಬರುವಂತದ್ದು. ಅಂದ್ರೆ ಫಾರಿನ್ ಇಂದ ಆಗಿರ್ಬೋದು, ಮತ್ತೊಂದು ಕಡೆಯಿಂದ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಹಳಷ್ಟು ಜನರು ಬೃಂದಾವನಗೆ ಆಗಮಿಸ್ತಾರೆ. ಯಾಕೆ ಆಗಮಿಸ್ತಾರೆ? ಆ ಒಂದು ಸ್ಥಳವನ್ನ ಎಂಜಾಯ್ ಮಾಡ್ಬೇಕು, ನೋಡ್ಬೇಕು, ಆ ಪ್ರಕೃತಿಯನ್ನ ಸವಿಬೇಕು ಅಂತ. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಎಲ್ಲಾ ಕಡೆ ನೋಡಿದ್ರು ಕೂಡ ಕಸ 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 ಕಸ. ಇಷ್ಟು ಬಿಟ್ರೆ ಅಲ್ಲಿ ಇನ್ನೇನೂ ಕಾಣಿಸ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಂಡಳಿಯವರು ಅನ್ನೋದು ಪ್ರಶ್ನೆಯಾಗಿ ಉಳಿದಿರುವಂತದ್ದು.